ನಾಳೆ ಭಾದ್ರಪದ ಮಾಸದ ಸೋಮವಾರದ ದಿನ ತುಳಸಿ ಗಿಡಕ್ಕೆ ನೀರಿನ ಜೊತೆ 2 ಪದಾರ್ಥಗಳನ್ನು ಸೇರಿಸಿ ನೀರನ್ನು ತುಳಸಿ ಗಿಡದ ಬುಡಕ್ಕೆ ಹಾಕೋದ್ರಿಂದ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದರೆ, ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇಲ್ಲ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಾಗ್ತಾ ಇದೆ, ಕೌಟುಂಬಿಕ ಕಲಹಗಳಾಗ್ತದೆ, ದಾಂಪತ್ಯ ಜೀವನದಲ್ಲಿ ಸುಖವಿಲ್ಲ, ನೆಮ್ಮದಿ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಈ ಒಂದು ಪರಿಹಾರ ನಿಮ್ಮ ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡುತ್ತೆ. ತುಳಸಿ ಗಿಡ ದೈವ ವೃಕ್ಷ. ಯಾವ ಮನೆಯಲ್ಲಿ ತುಳಸಿ ಇರುತ್ತೋ ಆ ಮನೆ ಸಮೃದ್ಧವಾಗಿರುತ್ತೆ, ಆ ಮನೆಯಲ್ಲಿ ದೈವ ಸಂಚಾರವಿರುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ. ತುಳಸಿ ಬೆಳೆದಂತೆ ಆ ಮನೆ ಏಳಿಗೆ ಪಥದತ್ತ ಸಾಗತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಸಾಕಷ್ಟು ಸಮಸ್ಯೆಗಳನ್ನು ಜೀವನದಲ್ಲಿ ಅನುಭವಿಸ್ತಾ ಇದ್ದೀರಾ. ನಮಗೆ ಯಾಕೆ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದೆ? ಆರ್ಥಿಕ ಸಮಸ್ಯೆಗಳು, ವ್ಯಾಪಾರ ವಹಿವಾಟುಗಳಲ್ಲಿ ಕೊರತೆಗಳು ಉಂಟಾಗ್ತಾ ಇದೆ, ಕುಟುಂಬದ ಏಳಿಗೆಯಲ್ಲಿ ಯಾವುದೇ ರೀತಿಯ ಪ್ರಗತಿ ಇಲ್ಲ ಅಂತಂದ್ರೂ ಕೂಡ ಖಂಡಿತ ಈ ಒಂದು ಪರಿಹಾರ ನಿಮ್ಮ ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡುತ್ತೆ. ತುಳಸಿ ಗಿಡಕ್ಕೆ ಅಂತಹ ಒಂದು ಶಕ್ತಿ ಇದೆ. ತುಳಸಿಯನ್ನು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವಾಗಿ ಭಾವಿಸ್ತೀವಿ. ಈ ಒಂದು ಪರಿಹಾರದಿಂದ ಲಕ್ಷ್ಮೀನಾರಾಯಣ ಸಮೇತವಾಗಿ ತುಳಸಿ ಗಿಡದಲ್ಲಿ ಬಂದು ನೆಲೆಯೂರಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಕುಟುಂಬವನ್ನು ಏಳಿಗೆಯತ್ತ ತೆಗೆದುಕೊಂಡು ಹೋಗ್ತಾರೆ. ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು, ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ, ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಮನೆಯಲ್ಲಿ ನೆಗೆಟಿವಿಟಿ ಇದ್ದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ಯಾವುದೇ ರೀತಿ ಏಳಿಗೆ ಆಗೋದಿಲ್ಲ. ಹಣಕಾಸಿನ ಸಮಸ್ಯೆಗಳು ಬರುತ್ತೆ, ದಿಢೀರನೆ ಅಪಘಾತಗಳಾಗುವಂಥದ್ದು, ದಿಢೀರನೆ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆ, ಅನಾರೋಗ್ಯ ಸಮಸ್ಯೆ, ಹಣ ವ್ಯಯವಾಗುವಂಥದ್ದು, ಬಂದ ಹಣ ಬಂದ ಹಾಗೆ ಹೋಗುವಂಥದ್ದು, ಮನೆಯಲ್ಲಿ ಕೆಟ್ಟ ಕನಸುಗಳು ಬೀಳುವಂಥದ್ದು, ಗಂಡ ಹೆಂಡತಿ ನಡುವೆ ವಿಪರೀತವಾದಂಥ ಜಗಳ ಕದನಗಳಾಗುವಂಥದ್ದು, ಅದು ಅತಿರೇಕಕ್ಕೆ ಹೋಗುವಂಥದ್ದು, ಪ್ರಾಣಹಾನಿ, ಮಾನಹಾನಿ ಆಗುವಂಥದ್ದು, ಹೀಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ನಾವು ಅನುಭವಿಸ್ತೀವಿ. ಈ ನೆಗೆಟಿವಿಟಿ ಅಥವಾ ಕಣ್ಣಿಗೆ ಕಾಣದ ಈ ಅಗೋಚರ ಶಕ್ತಿಗಳು ನಮಗೆ ಕಣ್ಣಿಗೆ ಗೋಚರಿಸೋದಿಲ್ಲ. ಅದು ವಿಪರೀತವಾಗಿ ನಿಮಗೆ ಬೆಳೀತಾ ಹೋಗ್ತಾ ಇದೆ. ಮನೆಯಲ್ಲಿ ವಿಪರೀತವಾಗಿ ಅತಿರೇಕವಾಗಿ ಸಮಸ್ಯೆಗಳು ಬರ್ತಾ ಇದೆ ಅಂತಂದರೆ ಈ ಒಂದು ಪರಿಹಾರ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ನೀವು ಆಶ್ಚರ್ಯಪಡುವಷ್ಟರ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಬದಲಾವಣೆಯನ್ನು ನೀವು ಗಮನಿಸ್ತೀರಾ. ಒಂದು ಮನೆಯಲ್ಲಿ ತುಳಸಿ ಗಿಡ ಇತ್ತು ಅಂತಂದರೆ ಆ ಮನೆಯಲ್ಲಿ ದೈವ ಶಕ್ತಿಗಳ ಸಂಚಾರವಿರುತ್ತೆ. ದೇವಾನುದೇವತೆಗಳು ಆ ಮನೆಗೆ ಅನುಗ್ರಹಿಸ್ತಾರೆ. ಆ ಮನೆಗೆ ಸುಖ, ಶಾಂತಿ, ಸಮೃದ್ಧವನ್ನು ತಂದು ಕೊಡ್ತಾರೆ ಅಂತಲೇ ಹೇಳಲಾಗುತ್ತೆ. ಹೆಣ್ಣು ಮಕ್ಕಳು ಪ್ರತಿನಿತ್ಯ ತುಳಸಿ ದೇವಿಯನ್ನು ಆರಾಧನೆ ಮಾಡಿ ಪೂಜಿಸಿ ತುಳಸಿ ದೇವಿಯ ಅಂದರೆ ತುಳಸಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಿದರು ಅಂದರೆ ಅವರಿಗೆ ಮುತ್ತೈದೆ ಭಾಗ್ಯ ಲಭಿಸುತ್ತೆ, ದಾಂಪತ್ಯ ಜೀವನ ಸುಖಕರವಾಗುತ್ತೆ, ಮದುವೆ ಆಗದಂಥ ಹೆಣ್ಣು ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಅಂತಲೇ ಹೇಳಲಾಗುತ್ತೆ. ಅಂದರೆ ಮುತ್ತೈದೆ ಭಾಗ್ಯ ದೀರ್ಘಾವಧಿ, ಅಂದರೆ ಗಂಡನ ಆಯಸ್ಸು ಹೆಚ್ಚುತ್ತೆ, ಗಂಡನ ಸಂಪಾದನೆ ಹೆಚ್ಚುತ್ತೆ. ಒಟ್ಟಾರೆ ಯಾವ ಮನೆಯ ಗೃಹಿಣಿ ನಿತ್ಯ ತುಳಸಿಯನ್ನು ಪೂಜಿಸಿ ತುಳಸಿಯ ಬುಡದಲ್ಲಿ ಸಾಯಂಕಾಲ ದೀಪಾರಾಧನೆಯನ್ನು ಮಾಡಿ ತುಳಸಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸ್ಕೊತಾಳೋ ಅಂತಹ ಮನೆಯಲ್ಲಿ ಎಲ್ಲ ರೀತಿಯ ಸುಖ ಇರುತ್ತೆ, ಕಷ್ಟಗಳನ್ನೋದು ಇರೋದಿಲ್ಲ, ಕುಟುಂಬ ಸಮೃದ್ಧವಾಗಿರುತ್ತೆ, ಗಂಡ ಹೆಂಡತಿ ನಡುವೆ ಒಳ್ಳೆ ಬಾಂಧವ್ಯ ಇರುತ್ತೆ, ಮಕ್ಕಳ ನಡುವೆ ಒಳ್ಳೆ ಪ್ರಗತಿ ಇರುತ್ತೆ, ಮಕ್ಕಳು ಏಳಿಗೆ ಪಥದತ್ತ ಸಾಗ್ತಾರೆ, ಕುಟುಂಬ ವರ್ಗ ಸುಖಕರವಾಗಿ ಸಾಗುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿಯಲ್ಲಿ ಮನೆಯಲ್ಲಿರುವ ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡು ಮನೆಯನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕು, ಸಾಲಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು, ಹಣಕಾಸನ್ನು ಹೆಚ್ಚಿಸ್ಕೊಳ್ಬೇಕು, ಎಲ್ಲ ಸಮಸ್ಯೆಗಳಿಂದ ಹೊರಬರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಎಲ್ಲ ರೀತಿ ನಾವು ಚೆನ್ನಾಗೇ ಇದ್ದೀವಿ, ನಮಗೆ ಯಾಕೆ ಇವಾಗ ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ, ಯಾಕೆ ನಮಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂದರೆ ಕೆಲವೊಮ್ಮೆ ನೆಗೆಟಿವಿಟಿಗಳು ನಿಮ್ಮ ಮನೆಗೆ ಬಂದು ನೆಲೆಯೂರಿರುತ್ತೆ. ಅಂದರೆ ದುಷ್ಟಶಕ್ತಿಗಳು, ಅಗೋಚರ ಶಕ್ತಿಗಳು ನಿಮ್ಮ ಮನೆಗೆ ಬಂದು ನೆಲೆಯೂರಿರುತ್ತೆ. ಮುಖ್ಯವಾಗಿ ಕಣ್ಣು ದೃಷ್ಟಿ, ನರದೃಷ್ಟಿ ಆಗಿರ್ಬೋದು. ಯಾರೋ ನಿಮ್ಮ ಮೇಲೆ ಮಾಟಮಂತ್ರ ಪ್ರಯೋಗಗಳನ್ನು ಮಾಡಿ ನಿಮ್ಮ ಏಳಿಗೆಯನ್ನು ಸಹಿಸಲಾಗದೆ ನಿಮ್ಮನ್ನು ಕುಂಠಿತಗೊಳಿಸಬೇಕು, ನಿಮ್ಮನ್ನು ಕುಗ್ಗಿಸ್ಬೇಕು, ನಿಮ್ಮನ್ನು ಹಾಳು ಮಾಡಬೇಕು ಅಂತಲೇ ಎಷ್ಟೋ ಜನರ ಭಾವನೆಯಲ್ಲಿ ಇರ್ತಾರೆ ಸ್ನೇಹಿತರೆ. ಇಂತಹ ಕೆಟ್ಟ ಕಣ್ಣುಗಳು, ಕೆಟ್ಟ ಶಾಪಗಳು ನಿಮ್ಮ ಕುಟುಂಬಕ್ಕೆ ತಗುಲಿದಂಥ ಸಂದರ್ಭ ಸರ್ವೇ ಸಾಮಾನ್ಯವಾಗಿ ನಮ್ಮ ಗ್ರಹಗತಿಗಳು ಸರಿಯಾದ ರೀತಿಯಲ್ಲಿ ಇಲ್ಲದೆ ಇದ್ದಾಗ, ಅಂದರೆ ನಮ್ಮ ಗ್ರಹಗತಿಗಳು ಕುಂಠಿತವಾದಂಥ ಸಂದರ್ಭದಲ್ಲಿ ಇಂತಹ ಕೆಟ್ಟ ಶಕ್ತಿಗಳು ನಮ್ಮ ಕುಟುಂಬಕ್ಕೆ, ನಮ್ಮ ಮನೆಗೆ ಬಂದು ಪ್ರವೇಶಿಸಿ ನಮ್ಮನ್ನು
ಬಡತನದತ್ತ ಕಷ್ಟಗಳತ್ತ ನೂಕುವಂಥ ಸಾಧ್ಯತೆ ಇರುತ್ತೆ. ಅಂತಹ ಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಕುಟುಂಬವನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗಿ ಕುಟುಂಬದಲ್ಲಿ ಸುಖ ಸಂತೋಷವನ್ನು ತಂದುಕೊಳ್ಬೇಕು ಅಂದರೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು. ಎರಡು ಪದಾರ್ಥಗಳು ನಿತ್ಯ ಮನೆಯಲ್ಲಿ ನಮಗೆ ದೊರಕುವಂಥ ಪದಾರ್ಥ ಒಂದು. ಅದರಲ್ಲಿ ಇನ್ನೂ ಒಂದು ಪದಾರ್ಥ ನಿಮ್ಮ ಮನೆಯಲ್ಲಿದ್ದರೆ ನೀವು ಉಪಯೋಗಿಸ್ಕೊಳ್ಬೋದು, ಇಲ್ಲಾಂದರೆ ಪೂಜಾ ಸ್ಟೋರ್ಗಳಲ್ಲಿ ಇದು ಸಿಗುತ್ತೆ, ಅದನ್ನು ತಂದು ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು. ಆದರೆ ಈ ಒಂದು ಪದಾರ್ಥ ಮಾತ್ರ ಅತಿ ಮುಖ್ಯವಾಗಿ ಬಳಸಬೇಕಾದಂಥ ಪದಾರ್ಥ. ಯಾಕಂದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರೀತಿಕರವಾದಂಥ ಪದಾರ್ಥ. ಲಕ್ಷ್ಮೀನಾರಾಯಣರ ಅನುಗ್ರಹ ನಿಮಗೆ ಸುಲಭವಾಗಿ ಲಭಿಸುವಂತಹ ಪದಾರ್ಥ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪದಾರ್ಥವನ್ನು ನೀವು ತರಬೇಕು. ಆ ಪದಾರ್ಥ ಯಾವುದು ಅಂತಂದರೆ ಪಚ್ಚೆ ಕರ್ಪೂರ. ಪಚ್ಚೆ ಕರ್ಪೂರ ಅತಿ ಮುಖ್ಯವಾಗಿ ಬೇಕಾಗುವಂಥ ಪದಾರ್ಥ ಸ್ನೇಹಿತರೆ. ಅದನ್ನು ನೀವು ಪೂಜಾ ಸ್ಟೋರಲ್ಲಿ ತೆಗೆದುಕೊಳ್ಳಿ. ಅನಂತರವಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಅರಿಶಿಣ, ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ತೆಗೆದುಕೊಳ್ಳಿ. ಇನ್ನೂ ಒಂದು ಮುಖ್ಯವಾದಂತಹ ಒಂದು ವಸ್ತು ಅಂತಂದರೆ ತಾಮ್ರದ ಚೆಂಬು. ತಾಮ್ರದ ಚೆಂಬಲ್ಲಿ ನೀವು ನೀರನ್ನು ಇಡಬೇಕು. ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರ, ಸ್ವಲ್ಪ ಅರಿಶಿಣವನ್ನು ಹಾಕಿ ಅದನ್ನು ನೀವು ಈ ದಿನ ಪೂಜಾ ನಿಮ್ಮ ರೂಮ್ ಏನಿದೆ ಪೂಜಾ ಕೋಣೆ ಅಲ್ಲಿ ಇಡಬೇಕಾಗುತ್ತೆ. ಅದರಲ್ಲಿ ಒಂದು ಪುಷ್ಪವನ್ನು ಹಾಕ್ಕೊಂಡು ಸಂಕಲ್ಪ ಮಾಡಿಕೊಳ್ಬೇಕು. ನಮ್ಮ ಮನೆಯಲ್ಲಿರುವ ಸರ್ವ ಸಮಸ್ಯೆಗಳು ನಿವಾರಣೆ ಆಗಲಿ, ಕಷ್ಟಗಳು ದೂರವಾಗಲಿ, ಮನೆಯಲ್ಲಿರುವ ನೆಗೆಟಿವಿಟಿ ಮನೆಯಿಂದ ಹೊರಟು ಹೋಗಲಿ, ಮನೆಯಲ್ಲಿ ದೈವಶಕ್ತಿ ತಾಂಡವವಾಡಲಿ, ಲಕ್ಷ್ಮಿ ಅನುಗ್ರಹವಾಗಲಿ, ಲಕ್ಷ್ಮೀನಾರಾಯಣರ ಸಮೇತವಾಗಿ ನಮ್ಮ ಮನೆಗೆ ಬಂದು ನೆಲೆಸಿ ನಮ್ಮನ್ನು ಆಶೀರ್ವದಿಸಲಿ, ನಮ್ಮ ಕಷ್ಟಗಳನ್ನು ದೂರ ಮಾಡಲಿ ಅಂತ ನೀವು ಹೇಳ್ಕೊಂಡು ನಿಮ್ಮ ಪೂಜಾ ಮಂದಿರದಲ್ಲಿ ನೀವು ಪೂಜೆ ಮಾಡುವಂಥ ಜಾಗದಲ್ಲಿ ತಾಮ್ರದ ಚೆಂಬಿನಲ್ಲಿ ಚಿಟಿಕೆ ಪಚ್ಚೆ ಕರ್ಪೂರ, ಚಿಟಿಕೆ ಅರಿಶಿಣ ಇವೆರಡನ್ನು ನೀವು ಹಾಕೋಬೇಕು. ಅರಿಶಿಣ ಮಂಗಳಕರವಾದಂಥದ್ದು, ಪಚ್ಚೆ ಕರ್ಪೂರ ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಹಾಗಾಗಿ ಎರಡೂ ಪದಾರ್ಥಗಳು ನಿಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗುತ್ತೆ. ಪಚ್ಚೆ ಕರ್ಪೂರದ ಸುವಾಸನೆ, ಪಚ್ಚೆ ಕರ್ಪೂರದ ಆರತಿ, ಪಚ್ಚೆ ಕರ್ಪೂರದಿಂದ ಮಾಡಿಕೊಳ್ಳುವಂತಹ ಈ ಒಂದು ಪ್ರಯೋಗಗಳು, ತಂತ್ರಗಳು 100% ನಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ, ದೈವಾನುಗ್ರಹವನ್ನು ತಂದುಕೊಡುತ್ತೆ ಅಂತಲೇ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಈ ಅದ್ಭುತ ಪರಿಹಾರವನ್ನು ನೀವು ಮಾಡಿಕೊಂಡ್ರಿ ಅಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳಿತಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಬದಲಾವಣೆಯನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಬೆಳಗ್ಗೆ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೆಂಬಿನಲ್ಲಿ ನೀರನ್ನು ತುಂಬಿ ಪೂರ್ತಿಯಾಗಿ ಅದರಲ್ಲಿ ಪಚ್ಚೆ ಕರ್ಪೂರ, ಅರಿಶಿಣ ಒಂದೇ ಒಂದು ಪುಷ್ಪವನ್ನು ಹಾಕೊಳ್ಳಿ. ಯಾವುದಾದ್ರೂ ಹಾಕೋಬೋದು, ಕೆಂಪು ಪುಷ್ಪ, ಹಳದಿ ಪುಷ್ಪ, ಯಾವ ಪುಷ್ಪನಾದ್ರೂ ಹಾಕ್ಕೊಂಡು ನಮಸ್ಕರಿಸ್ಕೊಂಡು ನಮ್ಮ ಸಂಕಷ್ಟಗಳು ದೂರ ಆಗಲಿ ಅಂತ ಬೇಡ್ಕೊಂಡು ಅನಂತರವಾಗಿ ಸಾಯಂಕಾಲ 4ರಿಂದ 6 ಗಂಟೆಯ ಒಳಗಡೆ, 6 ಗಂಟೆ ಮೇಲೆ ಈ ಒಂದು ತಂತ್ರವನ್ನು ಮಾಡ್ಕೊಳ್ಬಾರ್ದು, 6 ಗಂಟೆಯ ಒಳಗಡೆನೆ ಮಾಡ್ಕೊಳ್ಬೇಕು. 6 ಗಂಟೆಯ ಒಳಗಡೆ ನಮಸ್ಕರಿಸ್ಕೊಂಡು ನೀವು ನಿತ್ಯ ದೀಪಾರಾಧನೆಯನ್ನು ಮಾಡಿಕೊಂಡು ಸಾಯಂಕಾಲ ತುಳಸಿ ಬುಡದಲ್ಲಿ ಒಂದು ದೀಪವನ್ನು ಹಚ್ಚಿ ಈ ನೀರನ್ನು ನೀವು ಆ ತುಳಸಿ ಬುಡಕ್ಕೆ ನೀವು ಹಾಕಬೇಕು. ಒಂದು 5 ಗಂಟೆ ಒಳಗಡೆ, 5-6 ಗಂಟೆ ಒಳಗಡೆ ನೀವು ಇದನ್ನು ಮಾಡ್ಕೊಳ್ಳಿ. 6 ಗಂಟೆ ನಂತರ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ನೀರನ್ನು ಹಾಕುವಂಥದ್ದು, ಮುಟ್ಟುವಂಥದ್ದನ್ನು ಮಾಡಬಾರ್ದು. ಈ ರೀತಿ ಮಾಡಿಕೊಂಡು ನಮಸ್ಕರಿಸ್ಕೊಂಡು ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ನಮ್ಮ ಕಷ್ಟಗಳು ದೂರವಾಗಲಿ ಅಂತ ಹೇಳ್ಕೊಳ್ಳಿ. ಪ್ರತಿ ಸೋಮವಾರ ಮಾಡ್ಕೊಳ್ಬೋದು. ಅದರಲ್ಲೂ ಈ ದಿನ ಭಾದ್ರಪದ ಸೋಮವಾರ ಖಂಡಿತ ಎಲ್ಲವನ್ನ ಒಳಿತನ್ನು ಕಂಡುಕೊಳ್ತೀರಾ. ನಿಮ್ಮ ಕಷ್ಟಗಳೆಲ್ಲವೂ ಕೂಡ ದೂರವಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ. ಧನ್ಯವಾದಗಳು.